ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 23/12/2025 ಮಂಗಳವಾರ ದಿನ ನಿಫ್ಟಿ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡೋಣ. ಯಾಕೆ ಅಂದ್ರೆ ಉಳಿದ ಇಂಟ್ರಾಡೇ ಸ್ಟಾಕ್ಸ್ಗಳು ಯೂಶುವಲಿ ನಿಮಗೆ ಅಷ್ಟೊಂದು ಮೊಮೆಂಟಮ್ಸ್ಗಳು ಕೊಡುತ್ತೆ ಅಥವಾ ಆಪ್ಷನ್ಸ್ ಇಂದ ದುಡ್ಡು ಸಿಗುವ ಚಾನ್ಸಸ್ ಕಮ್ಮಿ ಇದೆ. ಯಾಕಪ್ಪ ಅಂದ್ರೆ ಇದ್ರೊಳಗಡೆ ಎಕ್ಸ್ಪೈರಿಗೆ ಉಳಿದಿರುವ ದಿನಗಳನ್ನ ನೆನ್ಪಿಟ್ಕೊಳ್ಳಿ ಸರ್. ಹಾರ್ಡ್ಲಿ ಅಂದ್ರೆ 5 ಜನ ಸರ್. ಬಿಕಾಸ್ ಯಾಕೆ ಸಿಂಪಲ್ ಆಗಿ ಥಿಂಕ್ ಮಾಡ್ಕೊಳ್ರಿ. 25ಕ್ಕೆ ರಜೆ ಇದೆ. ಓಕೆ, 26 ದಿನ ಒಂದು ಬಿಟ್ಬಿಡಿ. ಬಿಕಾಸ್ ಶುಕ್ರವಾರ ಎಫೆಕ್ಟಿವ್ ದಿನ ಅಂದ್ರೆ ಯು ಆರ್ ಹಾರ್ಡ್ಲಿ ಲೆಫ್ಟ್ ವಿತ್ ಓನ್ಲಿ 1 or 2 days ಸರ್ ಫಾರ್ ಎಕ್ಸ್ಪೈರಿ. ಓಕೆ, ಅದಕ್ಕೋಸ್ಕರ ಸ್ಟಾಕ್ ಆಪ್ಷನ್ಸ್ಗಳು ಜಾಸ್ತಿ ಬೇಗನೆ ಡಿಕೆ ಆಗ್ತವೆ. ಸೊ ಇನ್ ಕೇಸ್ ಯಾರು ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ಪ್ಲೀಸ್ ಅವಾಯ್ಡ್, ಬಿಕಾಸ್ ಈಗ ಸ್ಟಾಕ್ ಆಪ್ಷನ್ಸ್ಗಳು ಸ್ಪೀಡ್ ಆಗಿ ಟಿಕ್ಕೆ ಆಗುತ್ತೆ. ಸೊ ಅದರ್ ದಾನ್ ನೀವು ಆಪ್ಷನ್ ಸೆಲ್ಲಿಂಗ್ ಹೋಗ್ಬೋದು. ಸೊ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯರ್. ನಿಫ್ಟಿ ನೋಡ್ಕೊಳ್ತೀರಿ, ಇವತ್ತು ಸಖತ್ತಾಗಿ ಗ್ಯಾಪ್ ಅಪ್ ಓಪನ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ದಿನ ಸೈಡ್ ವೇ ಆದ. ಫಸ್ಟ್ 2 ಕ್ಯಾಂಡಲ್ ಗ್ರೀನ್ ಆದ್ವು, ಆಮೇಲೆ ಮಾರ್ಕೆಟ್ ಸೈಡ್ ವೇ ಆಯಿತು. 26,172ಗೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ಮೊಮೆಂಟಮ್ ಏನ್ ಮಾಡಬಹುದು ಮಾರ್ಕೆಟ್ ಅನ್ನೋದು ತಿಳ್ಕೊಳ್ಳಿಕ್ ಲುಕ್ ಹಿಯರ್. ಹೌದು ಸರ್, ನನಗೆ ಡಬ್ಲ್ಯೂ ಪ್ಯಾಟರ್ನ್ ಕಾಣ್ತಾ ಇದೆ, ಅದು ಈಗ ನೆಕ್ ಬ್ರೇಕ್ ಆಗಿದೆ ಅಂಡ್ ಮಾರ್ಕೆಟ್ ಈಗ ಕಾಣುತ್ತಿರುವ ಟಾರ್ಗೆಟ್ ಆಲ್ ಟೈಮ್ ಹೈ ಹತ್ರನೇ ಇದೆ. ಅದು ಕೂಡ 26,300 ಹತ್ರ ಬರುತ್ತೆ. ಅದನ್ನ ಮೇಜರ್ ರೆಸಿಸ್ಟೆನ್ಸ್ ಅಂತ ನಾನು ಮಾರ್ಕ್ ಮಾಡ್ತೀನಿ, 26,330. ಅಂಡ್ ಬಾಟಮ್ ಅಲ್ಲಿ ನಾನು ಮಾಡ್ತಿರೋ ಲೇಬಲ್ ಇವತ್ತಿನ ಬಾಟಮ್ 26,050. ಓಕೆ, ಇದನ್ನ ಮಾರ್ಕ್ ಮಾಡ್ತಾ 1 hour ಆಂಗಲ್ ಸ್ವಿಚ್ ಮಾಡಿದ್ರೆ ನನಗೆ ಗೊತ್ತಾಗಿರುವ ಕೆಲವು ಇಂಪಾರ್ಟೆಂಟ್ ಜಾಗಗಳು ಯಾವಪ್ಪ. ಲುಕ್ ಹಿಯರ್, ಇಲ್ಲಿಂದ ಮಾರ್ಕೆಟ್ ಸಪ್ಲೈ ಬಂದಿದೆ ಅಂತ ಅನಿಸ್ತಾ ಇದೆಯಾ? ಹೌದು. ಯಾವ್ದಪ್ಪ ಲೆವೆಲ್? ಎಕ್ಸಾಕ್ಟ್ಲಿ 26,200. ಕರೆಕ್ಟಾ? ಸೂಪರ್. ಇಷ್ಟೆಲ್ಲ ಲೆವೆಲ್ ಡ್ರಾ ಮಾಡಾದ್ಮೇಲೆ ಸ್ವಿಚ್ ಟು 15 minutes ನಾವು ಟೈಮ್ ಫ್ರೇಮ್ ಅನಾಲಿಸಿಸ್. ಈಗ ಥಿಂಕ್ ಮಾಡಿ ಸರ್, ಮಾರ್ಕೆಟ್ ಇವತ್ತು ಸಸ್ಟೈನ್ ಆಗ್ಲಿಕ್ಕಂತೂ ಟ್ರೈ ಮಾಡಿದಾನೆ 26,100. ಅದು ಒಂದು ಇಂಪಾರ್ಟೆಂಟ್ ನಂಬರೇ ಹೌದು. ಹೋಗಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಕೊಳ್ಳಿ. ರಿಜೆಕ್ಷನ್ ಅಥವಾ ಪ್ಲಾನ್ ಅಥವಾ ವ್ಯಾಲ್ಯೂಬಲ್ ಏರಿಯಾ ತರ ವರ್ಕ್ ಮಾಡಿದೆ. ಓಕೆ, ಮಾರ್ಕೆಟ್ 26,200 ಮೇಲೆಗಡೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಲಿ, ಬ್ರೇಕ್ಔಟ್ ಆಗಲಿ, ಗ್ಯಾಪ್ ಅಪ್ ಆಗಲಿ, ಹೌದು ಫ್ರೀವೇ ಇದೆ. 26,300 ಬರುವ ಸಾಧ್ಯತೆ ಎಲ್ಲ ಕಾಣ್ತಾ ಇದೆ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ 26,200 ಹತ್ರ. ಇಲ್ಲಿಂದ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿದ್ದು. ಮಾರ್ಕೆಟ್ ಹೌದು ಸರ್ ಸ್ಮಾಲ್ ಎಸ್ ಎಲ್ ಕುತ್ಕೊಳ್ಳುತ್ತೆ, ಟ್ರೈ ಟಾರ್ಗೆಟ್ ಅಬೌಟ್ 26,100. ಇದು ಕೂಡ ಓಕೆ ಇದೆ. ಓಕೆ, ವ್ಯಾಲ್ಯೂಬಲ್ ಝೋನ್ ಹತ್ರ ಬ್ರೇಕ್ಔಟಾ ಅಥವಾ ಫೇಲ್ಯೂರ ಅನ್ನೋದನ್ನ ಕಲ್ತ್ರಿ. ಓಕೆ, ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ 26,100 ಹತ್ರ. ಸಿ ಅರ್ಲಿಯರ್ ಈ ಜಾಗ ಏನ್ ರೀತಿ ಕೆಲಸ ಮಾಡೋದಾಯ್ತು, ರಿಜೆಕ್ಷನ್ ತರ, ಈಗ ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಈ ರೀತಿ ಗ್ಯಾಪ್ ಡೌನ್ ಕೊಟ್ಟರು ಕೂಡ ಬುಲಿಶ್ ಪೊಸಿಷನ್ ತಗೊಳ್ಳಿ. ಬಿಕಾಸ್ ಹೈಯರ್ ಲೋ ಆದ್ರೆ ಮಾರ್ಕೆಟ್ ನಿಮಗೆ ವಾಪಸ್ ಮೇಲ್ಗಡೆನೆ ಕರ್ಕೊಂಡು ಹೋಗ್ತಾನೆ. ಈ ಗ್ಯಾಪ್ ಡೌನ್ ಬಿಕಾಸ್ ಆಫ್ ಜನರನ್ನ ಸಿಕ್ಸ್ ಹಾಕೋಕಿರುತ್ತೆ ಅಥವಾ ವೀಕ್ ಬಯರ್ಸ್ ನ ಕಿತ್ತಾಕೋದಕ್ಕಿರುತ್ತೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ 26,100 ಕೆಳಗಡೆ ಹೋಗ್ತಾ ಇದ್ರೆ ಸ್ಲೋಲಿ ಸೈಡ್ ವೇಸ್ ಟು ನೆಗೆಟಿವ್ ಅಂತ ತಿಳ್ಕೊಳ್ಳಿ. ಐ ರಿಪೀಟ್ ಹಿಯರ್, ಸ್ಲೋಲಿ ಸೈಡ್ ವೇಸ್ ಟು ನೆಗೆಟಿವ್. ಬಿಕಾಸ್ ಬಾಯಿಂಗ್ ಸ್ಟ್ರೆಂತ್ ಸ್ಟ್ರಾಂಗ್ ಇದ್ದು ಡೆರಿವೇಟಿವ್ ಆಂಗಲ್ ಇಂದ FI ಪ್ರೋದವರು ಲಾಂಗ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ ಸ್ಲೋಲಿ ಸೈಡ್ ವೇ ಬರುತ್ತೆ. ಇದು ಅಷ್ಟೊಂದು ಆಪ್ಷನ್ ಬಾಯಿಂಗ್ ಅನುಕೂಲ ಮಾಡ್ಕೊಡಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು, ಅದು ಮಾತ್ರ ಈಸಿ ಇದೆ. ವೆರಸ್ ಆಪ್ಷನ್ ಬಾಯಿಂಗ್ ಮಾತ್ರ ಈಸಿ ಇರೋದು 26,200ಗಳ ಮೇಲೆ ಮಾರ್ಕೆಟ್ ಈಸಿ ಇದೆ. ಆಸ್ ಅ ಸೈಕಾಲಜಿಕಲ್ ಟಾರ್ಗೆಟ್ 26,300. ಓಕೆ, ಇವಾಗ ಗ್ಯಾಪ್ ಅಪ್ ಕೂಡ ಇವನ್ ಮೇಲೆಗಡೆ ಓಪನ್ ಆಯ್ತು 26,200 ಮೇಲೆಗಡೆ ಆದ್ರೂ ಕೂಡ ಹೌದು ನಿಮಗೆ ಟ್ರೇಡ್ ಈಸಿ ಇದೆ. ಓಕೆ, ಅಂಡ್ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ 26,280 ಆರ್ 300 ಆರ್ ಆಲ್ ಟೈಮ್ ಹೈ ಹತ್ರ ಕೂಡ ಹೋಗುವ ಎಲ್ಲಾ ಸಾಧ್ಯತೆ ಶೋಕಾಸ್ ಮಾಡುತ್ತೆ. ಈ ವರ್ಷದ ಒಳಗಡೆ ನಾವು ಹೋಗ್ತಾನೆ ತಿಳ್ಕೊಂಡಿದ್ದೀನಿ. ಓಕೆ, ಆಪ್ಷನ್ ಚೈನ್ ನೋಡಿದ್ರೆ ಗೊತ್ತಾಗುವ ಡೇಟಾ ನೋಡ್ಕೊಳ್ಳಿ. 26,200 ಹತ್ರ 58 ಲಕ್ಷ ಅಂಡ್ ಈ ಕಡೆ 122 ಲಕ್ಷ ಅಂಡ್ ಕಾಲ್ ನಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಸೆಲ್ಲಿಂಗ್ ಇದೆ. ಓಕೆ, ಎನಿವೇ ಮಾರ್ಕೆಟ್ ಮೇಲೆಗಡೆ ಹೋಗ್ತಾನೆ ಅಂದ್ರೆ ಪ್ರೆಷರ್ ಎಲ್ಲಿ ಕಾಣ್ತಾ ಇದೆ 26,300 ಕಾಣ್ತಾ ಇದೆ. 200 ದಾಟಿದ್ರೆ ಓಕೆ, ಅದು ಕೂಡ 104 ಲಕ್ಷ ಇದೆ. ಕೆಳಗಡೆ ಹೆವಿಯಸ್ಟ್ ಬಿಲ್ಡಪ್ ನಡೆದಿದೆ 150 ಮತ್ತೆ 100 ಹತ್ರ. 26,150 100 ಹತ್ರ ಸಾಕಷ್ಟು ಓಪನ್ ಬಿಲ್ಟಪ್ ಆಗಿರೋದ್ರಿಂದ 26,100 ಅಂತೂ ಮಾರ್ಕೆಟ್ ಬ್ರೇಕ್ ಆಗಲ್ಲ ಅನ್ನೋ ಸ್ಥಿತಿನ ಶೋಕಾಸ್ ಮಾಡ್ತಾ ಇದೆ. 2 ಕೋಟಿ ಓಪನ್ ಇದೆ ಸೆಲ್ಲಿಂಗ್ ಬಿಲ್ಗಡೆ. ಇನ್ ಕೇಸ್ ಅದು ಫೇಲ್ ಆದ್ರೂ ಸ್ಲೋ ಹೋಗುತ್ತೆ ಅನ್ನೋ ಸ್ಥಿತಿ ಇದೆ. ಬಿಕಾಸ್ ಮಾರ್ಕೆಟ್ ಸ್ಟ್ರಾಂಗ್ ಲೆವೆಲ್ ಇದೆ 26,100. ಓಕೆ, ಅದನ್ನೆಲ್ಲ ಬಿಟ್ಟು ಹಾಕಿದ್ರೆ ಮಾರ್ಕೆಟ್ ನಾಳೆ ಚಾನ್ಸ್ ಇದೆ ಸೈಕಾಲಜಿಕಲ್ ನಂಬರ್ 26,100 ಹತ್ರ ಅಥವಾ 200 ಹತ್ರ. 200ನ ಪಾಸ್ ಮಾಡಿದ್ರೆ 300 ಹತ್ರ. ಓಕೆ, ಕಮಿಂಗ್ ಟು ದ ಸೆನ್ಸೆಕ್ಸ್ ಪಾಯಿಂಟ್, ಬಿಕಾಸ್ ಸೇಮ್ ಟು ಸೇಮ್ ಚಾರ್ಟ್ ಕಾಣುತ್ತೆ. ಇದ್ರೊಳಗಡೆ ನೋಡ್ತೀರಿ ಮೇಜರ್ ವ್ಯಾಲ್ಯೂ ಝೋನ್ ನಂಬರ್ 1
ಎಲ್ಲ ಡ್ರಾಯಿಂಗ್ಸ್ ತೆಗೆದು ಹಾಕಿದ್ರೆ ನನಗೆ ಕಾಣುವ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಯಾವುದು? ಅದು 85,800. ಓಕೆ, ಇವತ್ತು ಇನ್ನೂ ಒಂದು ಲೆವೆಲ್ ನ ಡ್ರಾ ಮಾಡ್ತೀನಿ, ದಟ್ ಇಸ್ ದಿಸ್ ಒನ್ ಇಂಪಾರ್ಟೆಂಟ್ 85,300 ಲೆವೆಲ್ ಡ್ರಾ ಮಾಡಿದ್ರ ವೆರಿ ಗುಡ್ ಹಿಯರ್. ಸೊ ಈಗ ಮಾರ್ಕೆಟ್ ನಲ್ಲಿ ಬಫರ್ ಝೋನ್ ಅಂತ ಇರೋದೆ ಜಸ್ಟ್ ಒಂದು 300 ಪಾಯಿಂಟ್ ಅಲ್ಲಿ ಇದೆ, ಚೆಕ್ ಹಿಯರ್. ಸೊ ಮಾರ್ಕೆಟ್ ಫ್ಲಾಟ್ ಆಗಿ ಮಾಡಿ ಇಲ್ಲಿ ಹೋಗ್ತಾನಪ್ಪ ಅಂದ್ರೆ ನಾಟ್ ಎಟ್ ಆಲ್ ಈಸಿ ಟ್ರೇಡ್, ಅಥವಾ ಹಿಂಗೆ ಇದೇ ರೀತಿ ಹೋಗುತ್ತೆ ಅಂದ್ರೆ ಪುಟ್ ಸೆಲ್ ಮಾಡಿ, ಅಥವಾ ಈ ಜಾಗದಲ್ಲಿ ನಿಮ್ಗೆ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಕಾಲ್ ರೇಟಿಂಗ್ ಮಾಡಿ, ಅಥವಾ 85,800 ದಾಟ್ತಾ ಇದ್ರೆ ಗೋ ಲಾಂಗ್ ಇನ್ ದ ಮಾರ್ಕೆಟ್. 86,000 and above are the easy target here. ಓಕೆನಾ? ಇವನ್ ಗ್ಯಾಪ್ ಡೌನ್ ಆಯ್ತು 85,300 ಹತ್ರ. ನಿಮ್ಗೆ ಏನ್ ಗೊತ್ತು ಸರ್, ಹಿಸ್ಟಾರಿಕಲಿ ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಮಾಡ್ತಾ ಇತ್ತು, ಇದನ್ನ ಪಾರ್ ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಯರ್ಸ್ ಇದ್ದಾರೆ. ನಾವೇನ್ ಮಾಡ್ಬೇಕು, ಬೈಯಿಂಗ್ ಪೊಸಿಷನ್ ನ ಟ್ರೈ ಮಾಡ್ತೀವಿ. ಫೇಲ್ಯೂರ್ ಆದ್ರೆ ಮಾತ್ರ ಥಿಂಕ್ ಮಾಡ್ತಿದ್ವಿ 85,000 ನಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗತ್ತೆ. ಓಕೆ, ಈ ಜಾಗದಲ್ಲಿ ಲೋವರ್ ಹೈ ಆದ್ರೆ, ಈ ಜಾಗ ಹೈಯರ್ ಲೋ ಆದ್ರೆ ವ್ಯಾಲ್ಯೂಬಲ್ ಝೋನ್ ಮಾರ್ಕ್ ಮಾಡಿದಿರಿ ಅನ್ಕೊಳ್ತೀನಿ. 85,300 ಹತ್ರ, 85,800 ಹತ್ರ ದಾಟತಿ, 86,000 ಹತ್ರ, 85,300 ಬಿಟ್ರೆ 85,000 ಹತ್ರ. ಈ ಜಾಗಗಳನ್ನ ನೀವು ಯೂಸ್ ಮಾಡ್ತೀರಿ ಆಸ್ ಅ ಟ್ರೇಡಿಂಗ್ ಏರಿಯಾಸ್. ಓಕೆ, ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. 59,300 ಕ್ಲೋಸ್ ಆಗಿದೆ. ಜಾಸ್ತಿ ವೇರಿಯೇಷನ್ ಇದ್ರೊಳಗೂ ಏನಿಲ್ಲ, ಬಟ್ ಒಂದ್ ಪಾಯಿಂಟ್ ಆಫ್ ವ್ಯೂ ಫಂಡಮೆಂಟಲಿ ನೀಟಾಗಿ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ, ಟೆಕ್ನಿಕಲಿ ಸ್ಪೆಷಲಿ ರಿಜೆಕ್ಷನ್ 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 ಅಂಡ್ ಮಾರ್ಕೆಟ್ ಈ ರಿಜೆಕ್ಷನ್ ನ ದಾಟ್ಕೊಳ್ಳಕ್ ಬಂದಿದೆ. ನಿನ್ನೆ ಕೂಡ ಈ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೇನಪ್ಪಾ ಅಂದ್ರೆ, ಫ್ರೀ ವೇ ಇರೋದು 59,300 ಮೇಲೆ ಅಂಡ್ ಮಾರ್ಕೆಟ್ ಅಲ್ಲಿ ಸ್ಟಕ್ ಆಗಿದೆ. ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಕೊಟ್ಟಿದ್ದಾನಪ್ಪ ಅಂದ್ರೆ ಟಾರ್ಗೆಟ್ ನಂಬರ್ 1 ಈ ಪೀಕು 59,600, ಸೆಕೆಂಡ್ 59,800, ಆಮೇಲೆ 60,000 ಕೂಡ ಓಪನ್ ಇದೆ. T1, T2 ಅಂಡ್ T3. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದರ ಒಳಗಡೆ 59,300 ಇಂದ 100 ಒಳಗಡೆ ಇಲ್ಲೇ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡ್ತೀರಿ, ಅಥವಾ ಮಾರ್ಕೆಟ್ ಸೈಡ್ ವೇ ಅಥವಾ ಕನ್ಸಿಸ್ಟೆಡ್ ಏರಿಯಾ ಇರುತ್ತೆ. ವೆರಾಸ್ ಇದರ ಮೇಲೆಗಡೆ ಹೋದ್ರೆ ಫ್ರೀ ಇದೆ, ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಬ್ರೇಕ್ಔಟ್ ಆಗಲಿ ಬೆಸ್ಟ್ ಇದೆ. ವೆರಾಸ್ ಮಾರ್ಕೆಟ್ ಇವನ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಸ್ಲೋ ಹೋಗ್ತಾನಂದ್ರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಹೋಗಿ, ಬಿಕಾಸ್ ಇದ್ರೊಳಗೆ ಕೂಡ ಎಕ್ಸ್ಪೈರಿ ಇರೋದೇ ಒಂದು 3 ದಿನ ಅನ್ಕೊಳ್ಳಿ, ಲೈಕ್ ಲಿವಿಂಗ್ ಆಲ್ ಹಾಲಿಡೇಸ್. ಓಕೆ, ಡೂ ಚೆಕ್ ದಿಸ್ ಒನ್ ಫಾರ್ ಬ್ಯಾಂಕ್ ನಿಫ್ಟಿ. ಅಂಡ್ ಫಿನ್ ನಿಫ್ಟಿ ನೋಡ್ಕೊಳ್ಳಿ 27,479 ಇಂಪಾರ್ಟೆಂಟ್ ಲೆವೆಲ್ ಹತ್ರ ಸ್ಟಕ್ ಆಗಿದೆ. ದಿಸ್ ಇಸ್ 27,500. ಓಕೆ, ಹಿಸ್ಟಾರಿಕಲ್ ಲೆವೆಲ್, ಇಂಪಾರ್ಟೆಂಟ್ ಲೆವೆಲ್, ಅರ್ಲಿಯರ್ ಸಪೋರ್ಟ್, ಫೇಲ್ಯೂರ್. ಸೊ ಡೆಫಿನೆಟ್ಲಿ ಸೆಲ್ಲರ್ ಇದ್ದಾರೆ. 27,500 ಮಾರ್ಕೆಟ್ ದಾಟ್ಕೊಂಡಿದ್ದು, ಹೈಯರ್ ಲೋ ಕ್ರಿಯೇಟ್ ಆಗಿದ್ದು 27,600 ಪಕ್ಕ. ದಿಸ್ ಈಸಿ ಟ್ರೇಡ್ ಸೆಟಪ್. ವೆರಾಸ್ ಇನ್ ಕೇಸ್ ರೇಂಜ್ ಒಳಗೆ ಇರ್ತಾನಪ್ಪ ಅಂದ್ರೆ 500 ಇಂದ 400 ಒಳಗಡೆ ಇದು ನಿಮಗೆ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಅನುವು ಮಾಡಿಕೊಡುತ್ತೆ. ಡೂ ಗೋ ಫಾರ್ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಇನ್ ದಿಸ್ ರೇಂಜ್, ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಆಪ್ಷನ್ ಸೆಲ್ಲಿಂಗ್ ಈಸಿ ಇನ್ಕಮ್. ಆಪ್ಷನ್ ಬೈಂಗ್ ಮಾಡೋದಿದೆ, ಚೀಪ್ ಅಲ್ಲಿ ಆಪ್ಷನ್ ಸಿಗ್ತಾವ ಅಂದ್ರೆ 27,500 ಮೇಲೆಗಡೆ ಮಾತ್ರ ಮಾಡ್ತೀರಿ, ದೇ ವಿಲ್ ವರ್ಕ್ ವಂಡರ್. ಓಕೆ, ಇವನ್ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀವಿ, ಇವಾಗ ಸಖತ್ತಾಗಿ ಮೊಮೆಂಟಮ್ ಅಂತೂ ಕ್ರಿಯೇಟ್ ಮಾಡಿದ್ದಾನೆ. ಹೌ ಇಟ್ ಈಸ್ ನಾವ್ 13,971 ಇದೆ. ಓಕೆ, 14,000 ಹತ್ರ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದ್ದು 13,960 ಹತ್ರ. ನೆಕ್ಸ್ಟ್ ಏನ್ ಮಾಡಬಹುದು ಮಾರ್ಕೆಟ್? ಓಕೆ, ಅದಕ್ಕೆ ನಾನು 1 ಅವರ್ ಸ್ವಿಚ್ ಮಾಡ್ತೀನಿ, ನೋಡ್ಕೊಳ್ತೀನಿ ಇನ್ನೂ ಒಂದು ಆಂಗಲ್ ಇಂದ ಏನಾಗಿದೆ ಮಾರ್ಕೆಟ್. ಲುಕ್ ಎಟ್ ಹಿಯರ್, ಪ್ಯಾರಲಲ್ ಚಾನಲ್ ನಾನು ಡ್ರಾ ಮಾಡಿದ್ದೆ ಅನ್ಕೊಳ್ಳಿ. ಓಕೆ, ಲುಕ್ ಹಿಯರ್, ಬ್ರೇಕ್ಔಟ್ ಆಗಿದೆ, ನೀಟಾಗಿ ಹೋಗಿದೆ. ನೆಕ್ಸ್ಟ್ ಲೆವೆಲ್ ಸೈಕಾಲಜಿಕಲ್ ನಂಬರ್ ಇದೆ, 14,000 ಹತ್ರ ನಿಂತ್ಕೊಳ್ಳುತ್ತೆ ಅಂತ. ಆ ಜಾಗನ ಕೂಡ ನಾನು ಟಾಪ್ ಲೆವೆಲ್ ಮಾರ್ಕ್ ಮಾಡ್ತೀನಿ. ನಾಳೆ 14,000ನ ದಾಟ್ಕೋಬಹುದಾ? ದಾಟಿದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ 14,050 ನಿಮ್ಮ ಟಾರ್ಗೆಟ್. ಆಮೇಲೆ ಆಲ್ ಟೈಮ್ ಹೈ ಕೂಡ ನಿಮ್ಮ ಟಾರ್ಗೆಟ್ 100. ಈಸಿ ಇರೋದು ಇದೊಂದೇ. ಇಲ್ಲ ಫೇಲ್ಯೂರ್ ಆಯಿತು 14,000 ಹತ್ರನೇ, ಮಾರ್ಕೆಟ್ ಸ್ಲೋಲಿ ಸೈಡ್ ವೇಸ್ ಟು ನೆಗೆಟಿವ್ ಆಗ್ತಾ 13,950, 900 ಇದೇ ರೇಂಜ್ ಒಳಗೆ ಟೈಮ್ ಪಾಸ್ ಇರುತ್ತೆ. ಬಿಕಾಸ್ ಈ ಜಾಗ ಬ್ರೇಕ್ಔಟ್, ಬಯರ್ಸು ಈ ಜಾಗದ ಪ್ರೆಷರು, ಮಾರ್ಕೆಟ್ ಸೈಡ್ ವೇನೆ. ಸೊ ಮಾರ್ಕೆಟ್ ರೇಂಜ್ ಇರೋದು 14,000 13,900 ಅಷ್ಟೇ. ಇಲ್ಲ 14,000 ದಾಟಿದ್ರೆ ಫ್ರೈಡ್ ಇದೆ, ಸಖತ್ತಾಗಿದೆ. 14,100, 150 ಕೂಡ ಥಿಂಕ್ ಮಾಡ್ತೀರಿ. ದೋ ಪ್ರೊವೈಡೆಡ್ ಈ ಜಾಗದಲ್ಲಿ ನಿಮಗೆ ರಿಜೆಕ್ಷನ್ ಸಿಗ್ಬೋದು, ಮತ್ತೆ ಮಾರ್ಕೆಟ್ ಟೈಮ್ ಪಾಸ್ ಆಗ್ತಾ 14,000 ಹತ್ರ ಉಳ್ಕೋಬಹುದು. ಬಿಕಾಸ್ ಇದಕ್ಕೂ ಕೂಡ ಎಕ್ಸ್ಪೈರಿ ಎಷ್ಟು ದಿನ ಉಳಿದಿದೆ ಸರ್? ಹಾರ್ಡ್ಲಿ 3 ದಿನ, ಎಕ್ಸೆಪ್ಟ್ ಆಲ್ ಹಾಲಿಡೇಸ್ ಲಿವಿಂಗ್ ಇಟ್. ಓಕೆ, ಎನಿವೇ ಇದ್ರೊಳಗಡೆ ಕೂಡ ನೀವು 14,000 ಹತ್ರ ಸ್ಟ್ರಾಡಲ್ಲು ಸ್ಟ್ಯಾಂಗಲ್ಗಳನ್ನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲೂ ಕೂಡ ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡು ಮಾಡ್ಕೊಳ್ತೀರಿ. ಓಕೆ, ಎನಿವೇ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ಮತ್ತೊಂದೇನಪ್ಪಾ ಅಂದ್ರೆ, ಸ್ಟಾಕ್ ಆಪ್ಷನ್ಸ್ ಗಳನ್ನ ಬಾಯಿಂಗ್ ಮಾಡೋದೇ ಇದ್ರೆ ರಿಪೀಟ್ ಹಿಯರ್, ಗೋ ಫಾರ್ ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ ಮಂತ್. ಇಲ್ಲ ಅಂದ್ರೆ ಇದ್ರೊಳಗೆ ಕೂಡ ಡಿಕೆ ಸ್ಪೀಡ್ ಇರುತ್ತೆ. ಬೇಕಾದ್ರೆ ಒಂದು ಕೆಲಸ ಮಾಡಿ, ಇದಕ್ಕೆ ತೀಟಾ ಅಂತ ಇದೆ ಹಾಕಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ ದ ಪರ್ಸೆಂಟೇಜ್ ಆಫ್ ಡಿಕೆ ಇಸ್ ವೆರಿ ಫಾಸ್ಟ್. ಓಕೆ,
ಡೂ ಚೆಕ್ ಫಾರ್ ಆಪ್ಷನ್ಸ್ ಬಾಯಿಂಗ್ ಬದಲು ಆಪ್ಷನ್ಸ್ ಸೆಲ್ಲಿಂಗ್ ನ ಥಿಂಕ್ ಮಾಡಿ, ಡೈರೆಕ್ಷನಲಿ ಅಥವಾ ಲೈಕ್ ಇನ್ ಡೈರೆಕ್ಷನಲ್ ಆದ್ರೆ ಡೂ ಥಿಂಕ್ ಫಾರ್ ಟ್ರಯಾಂಗಲ್ ಆರ್ ಸ್ಟ್ರಾಡಲ್ ಓನ್ಲಿ. ಓಕೆ, ಅದರ್ ದ್ಯಾನ್ ದಿಸ್ ಒನ್ ಯಾವುದೇ ರೀತಿ ನಾ ಪಾಯಿಂಟ್ ನ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಡಿಸ್ಕಷನ್ ಮಾಡ್ತಾ ಇಲ್ಲ. ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂನ ನೀವು ಅದ್ರ ಪಾಯಿಂಟ್ ಆಫ್ ಪೊಸಿಷನ್ಸ್ ಮಾಡಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ ನಾನು ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದ್ಸಲ ಲೇಟ್ ಆಗಿದ್ರೆ ನಾನು ಅನಾಲಿಸಿಸ್ ಮಾಡೋಕೆ ಮಿಸ್ ಆಗಿದ್ರೆ ಓಕೆ ವಾಟ್ಸಪ್ ಮಾಡಿ ಅದೇ ಕ್ವೆಶನ್ ನ ವಿತ್ ಶಾರ್ಟ್ ರೀಡಿಂಗ್ ನಿಮಗೆ ನಾನು ವಾಪಸ್ ರಿಪ್ಲೈ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ನಾನು ಮಿಸ್ ಮಾಡಿದ್ರೆ. ಓವರ್ ಆಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಡಿಸ್ಕಷನ್ ಮಾಡಿದೀವಿ. ನಾಳೆ ಹೋಪ್ ಮಾಡೋಣ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂ ಆಗತ್ತಾ ಅಥವಾ ಹ್ಯೂಜ್ ಕಾನ್ಸಲ್ಟೇಷನ್ ಕ್ರಿಯೇಟ್ ಆಗತ್ತಾ ಅನ್ನೋ ಸ್ಥಿತಿನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ವಿ ನಿಫ್ಟಿ ಎಕ್ಸ್ಪೈರಿ ಜೊತೆಗೆ. ಮತ್ತೇನೋ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಅಪ್ಡೇಟ್ ಇರುತ್ತೆ. ನಿಮ್ಗೆ ಏನೋ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಇರ್ತೀರಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು